ನಮಸ್ಕಾರ ವೀಕ್ಷಕರೇ, ನಾನು ಕಿತ್ತೂರು ರಕ್ತ ತಪಾಸಣಾ ಕೇಂದ್ರದ ವತಿಯಿಂದ ಇವತ್ತು ನಾವು CBC ಟೆಸ್ಟನ್ನು ಹೇಗೆ ಮಾಡುವುದೆಂದು ಹೇಳಿಕೊಡುತ್ತಿದ್ದೇವೆ. CBC ಟೆಸ್ಟ್ ಮಾಡಲು ಮೊದಲು ಪರ್ಪಲ್ ಕಲರ್ ಆದಂತಹ ಒಂದು EDTA ಟ್ಯೂಬ್ ಬೇಕಾಗುತ್ತದೆ. ಈ EDTA ಟ್ಯೂಬ್ನಲ್ಲಿ CBC ಟೆಸ್ಟ್ ಅಷ್ಟೇ ಇದ್ದರೆ 1.5 ml ಬ್ಲಡ್ ಬೇಕಾಗುತ್ತದೆ. 1.5 ml ಬ್ಲಡ್ಡನ್ನು ಡ್ರಾ ಮಾಡಿಟ್ಟುಕೊಂಡು ಈ ಟ್ಯೂಬ್ನಲ್ಲಿ ಹಾಕಿ ಈ ರೀತಿ 1 ರಿಂದ 8-9 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತದೆ. ಈ ಥರ ಮಿಕ್ಸ್ ಮಾಡೋದ್ರಿಂದ ರಿಸಲ್ಟ್ ಅಕ್ಯುರೇಟ್ ಆಗಿ ಬರುತ್ತದೆ. ರಿಸಲ್ಟ್ ಅಕ್ಯುರೇಟ್ ಆಗಿ ಬಂದರೆ ಪೇಷಂಟ್ಗೆ ಒಳ್ಳೆಯ ರೀತಿಯ ಒಂದು ಟ್ರೀಟ್ಮೆಂಟ್ ಸಿಗುತ್ತದೆ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡ್ಬೇಕಂತ ಅಂದರೆ, ಇದು ನಮ್ದು CBC ನಿವಾನ್ ಕಾರ್ಡನ್ ಸೆಲ್ ಕೌಂಟರ್ ಮಿಷಿನ್. ಇಲ್ಲಿ ಈ ಥರ ಒಂದು ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇಯಲ್ಲಿ ನಾವು ಪೇಷಂಟ್ ಹೆಸರಿನ ಒಂದು ಐಡಿಯನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಈಗ ಸಂತೋಷ್ ಪೇಷಂಟ್ ನೇಮನ್ನು ಹಾಕಿ ಓಕೆ ಕ್ಲಿಕ್ ಮಾಡಿ, ಮತ್ತೆ ಓಕೆ ಕ್ಲಿಕ್ ಮಾಡಿ, ಈ ಥರ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಥರ ನೀಡಲ್ನಲ್ಲಿ ಹಾಕಿ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ಬ್ಲಡ್ ಕಲೆಕ್ಟ್ ಆಗುತ್ತೆ. ಒಂದು ಸ್ವಲ್ಪ ನಿಮಿಷ ನಾವು ವೇಟ್ ಮಾಡಿದ ಮೇಲೆ ಇಲ್ಲಿ ನಮಗೆ ರಿಸಲ್ಟ್ ಬರುತ್ತೆ. ಇದೇ ರಿಸಲ್ಟ್ನ ಇಟ್ಕೊಂಡು ನಾವು ಪೇಷಂಟ್ಗೆ ರಿಪೋರ್ಟ್ನ ಕೊಡಬೇಕು. ಈಗ ನಮಗೆ ಪೇಷಂಟ್ ರಿಪೋರ್ಟ್ ಬಂದಿದೆ. ಪೇಷಂಟ್ ರಿಪೋರ್ಟ್ ಬಂದುಬಿಟ್ಟು ಹಿಮೋಗ್ಲೋಬಿನ್ ಬಂದುಬಿಟ್ಟು 11.5 ಇದೆ. ಪ್ಲೇಟ್ಲೆಟ್ ಬಂದುಬಿಟ್ಟು 1,12,000 ರಿಪೋರ್ಟ್ ಬಂದಿದೆ. ಹಾಗೆ WBC 2.4 ಲ್ಯಾಕ್ ಬಂದಿದೆ. RBC ಬಂದುಬಿಟ್ಟು 4.03 ಬಂದಿದೆ. ಈಗ ನಮ್ಮದು CBC ರಿಪೋರ್ಟ್ ಬಂದಾಗಿದೆ. ಮತ್ತು ಇದೇ ಥರದ ಹೆಚ್ಚಿನ ಟೆಸ್ಟ್ಗಳ ಮಾಹಿತಿಗಾಗಿ ಸಂಪರ್ಕಿಸಿ ಕಿತ್ತೂರು ಡಯಾಗ್ನೋಸ್ಟಿಕ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.